ಹಾಯ್ ಗಾಯ್ಸ್, ನಂಗೆ ಬಂದ ಹೋಟೆಲ್ ಹಲೋ, ಅಸ್ಸಲಾಂ ವಲೈಕುಮ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಂಗಳೂರು ಟ್ರಿಪ್ ಹೋದದ್ದು ಪಾರ್ಟ್ 3 ವಿಡಿಯೋ ಇದು. ಪಾರ್ಟ್ 2 ಅಲ್ಲಿ ನಾನು ಲುಲು ಹೈಪರ್ ಮಾರ್ಕೆಟಲ್ಲಿ ಎಂಡ್ ಮಾಡಿದ್ದೆ ವಿಡಿಯೋ. ಅಲ್ಲಿಂದ ನಾವು ಸೀದಾ ಹೋದವರೇ ಒಂದು ರೂಮ್ ಮಾಡಿ ಅಲ್ಲಿ ಸ್ಟೇ ಮಾಡಿದ್ವಿ ನೈಟ್. ಮತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗಲ್ಲಿ ಶ್ರೀ ಭಾಗ್ಯ ಪ್ಯಾಲೇಸಿಗೆ ಹೋಗಿ ನಾಷ್ಟ ಮಾಡಿ ಅಲ್ಲಿಂದ ಹೊರಟು ನಾವು ಹೋದದ್ದೇ. ನಮ್ಮ ಲೋಕೋ ಬೇರ್ಗೆ ತುಂಬ ಒಳ್ಳೆ ಆ್ಯಂಬಿಯನ್ಸ್ ಇದೆ. ಏನಿದೆ ಏನಿಲ್ಲ ಅಂತ ಹೇಳುವಂಗಿಲ್ಲ, ಎಲ್ಲ ಇದೆ. ಇಲ್ಲಿ ಮೇಲೆ ಕಾಣುವ ನಿಮಗೆ ಎಲ್ಲ ರೈಡ್ ಸಹ ಇದೆ. ಎನರ್ಜಿಯಾಗಿ ಹೋಗ್ಬೇಕು ಇದ್ರೊಳಗೆ ಹೋಗೋದಾದರೆ. ಸಪ್ಪೆಯಾಗಿ ಹೋದರೆ ಏನು ಪ್ರಯೋಜನ ಇಲ್ಲ. ಒಳ್ಳೆ ಆ್ಯಂಬಿಯನ್ಸ್ ನೋಡಿ, ಎಷ್ಟು ಚೆಂದ ಉಂಟು, ನೋಡುವಾಗಲೇ ಖುಷಿ ಆಗ್ತದೆ. ಇದರಲ್ಲಿದ್ದ ಗೇಮ್ಸ್ ಎಲ್ಲ ನಿಮಗೆ ನಾನು ತೋರಿಸ್ತೇನೆ, ನಿಮಗೆ ನೋಡುವಾಗ ಗೊತ್ತಾಗ್ತದೆ. ನೀವು ಸಣ್ಣದಿರುವಾಗ ಆ ಟಿ ವಿ ಪ್ರೋಗ್ರಾಮಲ್ಲಿ ಬರ್ತಾ ಇತ್ತು ಗೇಮ್ಸ್. ಯಾವುದೋ ಒಂದು ಮಾತು ಇಲ್ಲ, ಏನೂ ಇಲ್ಲ ಅದರಲ್ಲಿ. ಹತ್ಕೊಂಡು ಹೋಗೋದು, ಓಡ್ಕೊಂಡು ಹೋಗೋದು, ಜಂಪಿಂಗ್, ಈ ರೀತಿ. ಇದು ಗೇಮ್ ನಿಮಗೆ ನೋಡುವಾಗಲೇ ಗೊತ್ತಾಗಿರಬಹುದು. ಅದರದ್ದು ಹೆಸರು ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ ಹೇಳಿ ಅದು ಯಾವುದು ಚಾನಲಲ್ಲಿ, ಪೋಗೋ ಚಾನಲಲ್ಲಿ ಬರ್ತಿತ್ತು. ಮತ್ತು ಅದರದ್ದು ಹೆಸರು ಏನಂತ ನೀವು ಕಮೆಂಟಲ್ಲಿ ನಿಮಗೆ ಗೊತ್ತಿದ್ದರೆ ಹೇಳಿ. ನನಗೆ ಗೊತ್ತಿಲ್ಲ ಅದರ ಹೆಸರು. ಇದರ ಒಳಗೆ ತುಂಬ ಎಕ್ಸ್ಪೆನ್ಸಿವ್ ಉಂಟು. ಎಲ್ಲ ಗೇಮಿಗೂ ಸಹ ತುಂಬ ಬೇರೆ 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 ರೇಟ್ ಇದೆ. ನಾವು ಒಂದು ಕಾರ್ಡೆಲ್ಲ ಮಾಡಬೇಕು. ಕಾರ್ಡ್ ಮಾಡಿ ಅಲ್ಲಿ ನಮಗೆ ಮೂವರದ್ದು ಆಧಾರ್ ಇದೆಲ್ಲ ಹಾಕಿ ಒಂದು ಎಂಟ್ರಿ ಮಾಡೋ ಹಾಗಿರ್ತದೆ. ಆಧಾರ್ ಅಲ್ಲದಿದ್ದರೂ ನಂಬರ್, ಇಮೇಲ್ ಐ ಡಿ ಹಾಕಿ ಒಂದು ಸೈನ್ ಎಲ್ಲ ಹಾಕಿ ಎಂಟ್ರಿ ಮಾಡಬೇಕು. ಒಂದು ಸಣ್ಣ ಸಣ್ಣ ಲ್ಯಾಪ್ಟಾಪ್ ಆಗಿರ್ತದೆ. ಅದರಲ್ಲಿ ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ. ಆನಂತರ ಒಂದು ಟ್ಯಾಗ್ ಹಾಕ್ತಾರೆ. ಆನಂತರ ಈ ಗೇಮ್ ಝೋನ್ ಒಳಗೆ ಯಾರು ಹೋಗ್ತಾರೆ ಅವರಿಗೆ ಆ ರೀತಿ ಒಂದು ಬ್ಲ್ಯಾಕ್ ಕಲರ್ ವಾಚ್ ಕೊಡ್ತಾರೆ. ಅದರಲ್ಲಿ ಟೈಮ್ ಆನ್ ಆಗಿರ್ತದೆ, ಗ್ರೀನ್ ಲೈಟ್ ಬಂದಿರ್ತದೆ. ಸೊ ಅದು ಗ್ರೀನ್ ಲೈಟ್ ಎಷ್ಟು ತನಕ ಉಂಟು ಅಷ್ಟರ ತನಕ ಈ ಗೇಮ್ ಝೋನ್ ಒಳಗೆ ಆಟ ಆಡಬಹುದು. ಅದರಲ್ಲಿ ರೆಡ್ ಲೈಟ್ ಯಾವಾಗ ಬರ್ತದೆ ಆಗ ನಮಗೆ ಅಲ್ಲಿಂದ ಹೊರಗೆ ಬರಲಿಕ್ಕೆ. ಅವರು ಹೈಟ್ ಮತ್ತು ಏಜ್ ನೋಡಿ ರೇಟ್ ಹೇಳ್ತಾರೆ. ಅದು ಎಷ್ಟು ರೇಟ್ ಅಂತ ನನಗೆ ಸಹ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಹಾಗೆ ಎಲ್ಲ ಥರದ ಉಂಟು ಆ್ಯಕ್ಟಿವಿಟಿ ಅದರಲ್ಲಿ. ಮತ್ತು ಎಲ್ಲ ಕಡೆ ಸಹ ಕೋಚ್ಗಳಿದ್ದಾರೆ, ಅವರು ತೋರಿಸಿಕೊಡ್ತಾರೆ ಈ ರೀತಿ ಈ ರೀತಿ ಇದೆ ಅಂತ ಹೇಳಿ. ಅದು ಇದರಲ್ಲಿ ತುಂಬ ಖುಷಿ ಕೊಡೋ ವಿಷಯ. ಅದು ಮಕ್ಕಳನ್ನು ಒಬ್ಬರನ್ನ ಬಿಡೋದಿಲ್ಲ, ಎಲ್ಲ ಕಡೆ ಕೋಚ್ ಇದ್ದಾರೆ ನೋಡಿ. ಯಾವ ರೀತಿ ಗೇಮ್, ಇದೆಲ್ಲ ಗೇಮ್ ನಾವು ಪೋಗೋ ಚಾನಲಲ್ಲಿ ನೋಡ್ತಿದ್ವಿ ಅಂಥದ್ದು ಎಲ್ಲ ಕಡೆ ಸಹ ಇದ್ದಾರೆ. ಯಾವ ಗೇಮ್ ಬೇಕಾದರೂ ಆಡಬೇಕಾದ್ರೂ ಅಲ್ಲೆಲ್ಲಿ ಒಬ್ಬೊಬ್ಬರು ಕೋಚು. ಕೆಲವು ಕಡೆ ಬಾಯ್ಸ್ ಇದ್ದಾರೆ, ಕೆಲವು ಕಡೆ ಗರ್ಲ್ಸ್ ಇದ್ದಾರೆ ನೋಡಿ. ಇದು ತುಂಬ ಒಳ್ಳೆ ಮಾಡಿ ಅವರು ಹೇಳಿಕೊಡ್ತಾರೆ, ಅದು ತುಂಬ ಖುಷಿ ಆಗ್ತದೆ. ಬಟ್ ಭಾಷೆ ಬರೋದಿಲ್ಲ ಅವರಿಗೆ ನಮ್ಮದು. ಅವರು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಮಾತಾಡ್ತಾರೆ. ಕೆಲವರಿಗೆ ಹಿಂದಿ ಸಹ ಬರೋದಿಲ್ಲ, ಇಂಗ್ಲೀಷಲ್ಲೇ ಮಾತಾಡಿ ಆದರೂ ಅವರು ನಮಗೆ ಅರ್ಥ ಆಗುವಾಗ ಹೇಳಿಕೊಟ್ಟು ಮಕ್ಕಳನ್ನ ಒಳ್ಳೆ ಮಾಡಿ ಆ್ಯಕ್ಟಿವಿಟಿ ಅದರ ಒಳಗೆ ಓದೋದಕ್ಕೆ ವರ್ತ್ ಅಷ್ಟು ಇದು ಮಾಡ್ತಾರೆ. ಒಳ್ಳೆ ಹೇಳಿಕೊಟ್ಟು ಅವರು ಎಷ್ಟು ಪೇಷನ್ಸಲ್ಲಿ ಹೇಳಿಕೊಡ್ತಾರೆ ಅಂತ ತುಂಬ ಖುಷಿ ಆಯಿತು. ಇದು ಎಲ್ಲ ಗೇಮ್ ಆಡಿದ ನಂತರ ಇದರ ಒಳಗೆ ಸಹ ಒಂದು 3 ಸೆಕ್ಷನ್ ಉಂಟು. ಇದರ ಒಳಗೆ ಅದರಲ್ಲಿ ಅದಕ್ಕೆ ಬೇರೆ ಪೇಮೆಂಟ್ ಮಾಡಬೇಕು. ಅದರಲ್ಲಿ ಸಹ ಅದು ಏಜ್ ಡಿವೈಸ್ ಆಗೇ ಉಂಟು. ಅದರಲ್ಲಿ ಅದು ತುಂಬ ದೊಡ್ಡ ಮಕ್ಕಳಿಗೆ ಹೋಗಲಿಕ್ಕಿಲ್ಲ. ಅಲ್ಲಿ ಬಾಲೆಲ್ಲ ಇತ್ತು. ಅದರಲ್ಲಿ ತುಂಬ ಮಕ್ಕಳಿಗೆ ಹೋಗಲಿಕ್ಕಿಲ್ಲ. ಅದರಲ್ಲಿ ಒಂದು 6 ಇಯರಿದ್ದು ಒಳಗಡೆದ ಮಕ್ಕಳಿಗೆ ಮಾತ್ರ ಇದರಲ್ಲಿ ಎಂಟ್ರಿ. ಆ ಬಾಲ್ಸ್ ಮತ್ತು ಸ್ಲೈಡರ್ಸ್ ಎಲ್ಲ ಇತ್ತು. ಅದರಲ್ಲಿ ಎಂಟ್ರಿ 6 ಇಯರ್ಸಿಂದ ಕಮ್ಮಿ ಇದ್ದ ಮಕ್ಕಳಿಗೆ ಮಾತ್ರ. ಮತ್ತು ಇದರಲ್ಲಿ ಎಂಟ್ರಿ 6 ಇಯರಿಂದ ಮೇಲೆ ಇದ್ದ ಎಲ್ಲ ಮಕ್ಕಳಿಗೆ ಸಹ ಇದರಲ್ಲಿ ಎಂಟ್ರಿ ಉಂಟು. ಮತ್ತು ಬೇರೆ ಒಂದು ಸೆಕ್ಷನ್ ಇದೆ ಜಂಪ್ ಮಾಡಲಿಕ್ಕೆ. ಅದರಲ್ಲಿ ಒಂದು ಕೋಲ್ ಆಗಿರ್ತದೆ, ಅದು ರೌಂಡ್ ಆಗಿ ತಿರುಗ್ತಾ ಇರ್ತದೆ. ಸೊ ಅದು ರೌಂಡ್ ತಿರುಗುವಾಗ ಇದರಲ್ಲಿ ಜಂಪ್ ಮಾಡಬೇಕು. ಅದಕ್ಕೆ ಸಹ ಇಬ್ಬರಿಗೆ ಸಹ ಅಲೌಡ್ ಇಲ್ಲ. ಒಂದು ನಂದು ಬೇಬಿ 6 ಇಯರಿದ್ದು, ಒಂದು 9 ಇಯರದ್ದು. ಅದು 10 ಇಯರಿಂದ ಮತ್ತು ಮೇಲ್ಗಡೆ ಮಕ್ಕಳಿಗೆ ಮಾತ್ರ ಅಂತ ಹೇಳಿದರು. ಸೊ ಅಲ್ಲಿ ನಾವು ಹೋಗಲಿಲ್ಲ. ಇದೇ ಸೆಕ್ಷನ್ ಒಳಗಡೆ ಮತ್ತು ಇನ್ನೊಂದು ಪಾರ್ಟ್ ಉಂಟು ಸೈನ್ಸ್. ಹಾಗೆ ಎಷ್ಟು ಮೇಲೆ ಹತ್ತಿ ಕೆಳಗೆಲ್ಲ ಇಳಿಯೋದು, ಅದು ಸಹ ನಾನು ಮುಂದೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ಅದಕ್ಕೆ ಸಹ ಬೇರೆ ಪೇಮೆಂಟ್ ಕೊಡಬೇಕು. ಅದರಲ್ಲಿ ಒಂದು ಸ್ಲೈಡರ್ ರೈಡ್ ಇದೆ. ಹಾಗೆ ಬೇರೆ ಬೇರೆ ಅಮೌಂಟು ಅಲ್ಲಿ ಆಗಿ ಉಂಟು.
ಇದು ಖಾಲಿ ನಾನು ನಿಮಗೆ ತೋರಿಸ್ತಿರೋದು ಮಕ್ಕಳ ಝೋನ್ ಮಾತ್ರ. ದೊಡ್ಡವರ ಝೋನಲ್ಲಿ ನಂದು ಬ್ರದರ್, ಸಿಸ್ಟರ್, ಹಸ್ಬೆಂಡ್ ಮತ್ತು ನಂದು ಮಾಮ್ ಎಲ್ಲ ಅಲ್ಲಿ ಆಟ ಆಡ್ತಿದ್ದಾರೆ. ನಾನಿಲ್ಲಿ ಮಕ್ಕಳ ಜೊತೆ, ನಾನಿಲ್ಲಿ ಮಕ್ಕಳ ಹಾಗೆ ನಾನು ಸಹ ಇಲ್ಲಿ ಆಟ ಆಡಲಿಕ್ಕೆ ಬಂದದ್ದು. ಇದು ಸಹ ಒಂದು ನೋಡಿ, ಹೀಗೆ ಕೈಯನ್ನು ಭುಜಕ್ಕೆ ಇಟ್ಟು ಅವರು ತಳ್ತಾರೆ, ಇದರ ಮೇಲೆ ಬೀಳಲಿಕ್ಕೆ ಒಳ್ಳೆಯದುಂಟು. ಬಟ್ ಇವಳಿಗೆ ಹೆದರಿಕೆ ಆಗ್ತದೆ ಒಂದು ಮಗಳಿಗೆ, ಇಷ್ಟು ಮೇಲಿಂದ ಬೇಡ, ಅಲ್ಲಿಂದ ಇನ್ನು ಕೆಳಗೆಯಿಂದ ನನಗೆ ಪುಷ್ ಮಾಡಿ ಅಂತ ನನಗೆ ಹೆದರಿಕೆ ಆಗ್ತದೆ ಅಂತ ಹೇಳಿ, ಸೊ ಓಕೆ ಅವರು ಅದಕ್ಕೂ ಸಹ ಏನು ಇದು ಮಾಡೋದಿಲ್ಲ, ಒಳ್ಳೆ ಇದು ಮಾಡಿ. ಮೊದಲು ನನ್ನ ಮಗ ಹೋಗ್ತಾನೆ ಧೈರ್ಯ ಮಾಡಿ, ಅವನಿಗೆ ತಳ್ತಾಳೆ, ಅವನು ಬಿದ್ದು ಎದ್ದು ಬಂದ ನಂತರ ನೆಕ್ಸ್ಟ್ ಮಗಳ ಟರ್ನ್. ಅವಳು ಸಹ ಫಸ್ಟಿಗೆ ಹೆದ್ರಿ ತಮ್ಮನನ್ನೇ ಮುಂದೆ ಕಳಿಸಿದ್ಲು, ನೀನು ಹೋಗು ನೆಕ್ಸ್ಟ್ ನಾನು ಬರ್ತೇನೆ ಅಂತ ಹೇಳಿ. ಹಾಗೆ ಅವನು ಎದ್ದು ಬಂದ ನಂತರವೇ ಅವಳಿಗೆ ಪುಷ್ ಮಾಡ್ತಾರೆ. ಸೊ ಇಬ್ಬರು ಅದು ಆದ ನಂತರ ಇನ್ನೊಂದು ಸೆಕ್ಷನ್ ಉಂಟು ಮೇಲ್ಗಡೆ, ಕೆಳಗಡೆ ಹೇಗೆ ರಿಂಗ್ ಇದೆಲ್ಲ ಇತ್ತು, ಹಗ್ಗ ಎಲ್ಲ, ಹಾಗೆಯೇ ಮೇಲ್ಗಡೆ ಸಹ ಒಂದು ಸೆಕ್ಷನ್ ಉಂಟು. ಅಲ್ಲಿ ಸಹ ಹಾಗೆ ಇದು ಮೇಲೆ ಹತ್ತುವಂಥದ್ದು ಅದು ಸಹ ಇತ್ತು. ಅದರಲ್ಲಿ ಸಹ ಆಟ ಆಡಿದರು ನೋಡಿ, ಆಡ್ತಾ ಇದ್ದಾರೆ ನೋಡಿ. ಇದು ಸೇಮ್ ಟು ಸೇಮ್ ಅದು ಪೋಗೋದಲ್ಲಿ ಬರ್ತಿದ್ದದ್ದು ವಿಡಿಯೋವೇ, ಅಂದರೆ ಅದನ್ನೇ ಕ್ರಿಯೇಟ್ ಮಾಡಿದ್ದಾರೆ. ಗೇಮ್ ಝೋನ್ ಅದರಲ್ಲಿ ತೋರಿಸ್ತಿದ್ರು, ತುಂಬ ಜನರನ್ನು ಒಮ್ಮೆಗೆ ಬಿಡ್ತಿದ್ರು. ಅದರಲ್ಲಿ ಯಾರೆಲ್ಲ ಔಟ್ ಆಗ್ತಾರೆ ಅವರು ನೆಕ್ಸ್ಟಿಗೆ ಹೋಗಲಿಕ್ಕಿಲ್ಲ. ಹಾಗೆ ಸೇಮ್ ಅದನ್ನೇ ಇಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ತುಂಬ ಒಳ್ಳೆಯದು ಪ್ಲ್ಯಾನ್, ಒಳ್ಳೆಯದುಂಟು. ಮಕ್ಕಳಿಗೊಂದು ಆ್ಯಕ್ಟಿವಿಟಿ ಎಲ್ಲ ಈ ರೀತಿದೆಲ್ಲ ಮಾಡಿದರೆ ಒಳ್ಳೆಯದಲ್ಲ. ಈಗ ನಾವು ಎಂಟ್ರಿ ಆಗುವಾಗ ಯಾರೂ ಇರಲಿಲ್ಲ. ಫಸ್ಟ್ ನಂದು ಮಕ್ಕಳದ್ದು ಇಬ್ಬರದ್ದು ಎಂಟ್ರಿ ಆದದ್ದು. ಇವರು ಆಟ ಆಡಿ ಒಂದು ಹಾಫ್ ಆನ್ ಅವರ್ ಆಗುವಾಗ ತುಂಬ ಮಕ್ಕಳು ಬಂದರು. ಆಗ ಒಂದು ಖುಷಿ ನೋಡಬೇಕು ಮಕ್ಕಳ ಮುಖದಲ್ಲಿ, ಎಷ್ಟು ಮಕ್ಕಳು ಬಂದರು ಅಂದರೆ ಅಷ್ಟಿಷ್ಟಲ್ಲ, ತುಂಬ ಮಕ್ಕಳು ಬಂದರು. ಸಹ ಬೆಂಗಳೂರಾಚೆ ಟ್ರಿಪ್ಪಿಗೆ ಹೋದರೆ ಇದೊಂದು ಪ್ಲೇಸ್ ವಿಸಿಟ್ ಮಾಡಬಹುದು. ಸ್ವಲ್ಪ ಎಕ್ಸ್ಪೆನ್ಸಿವ್, ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡಿದರು ನೋಡಿ. ಈ ರೀತಿ ಸ್ಕ್ವೇರ್ ಇರ್ತದೆ, ಅದೆಲ್ಲ ಸ್ಪಾಂಜು, ಏನೂ ತೊಂದರೆ ಆಗೋದಿಲ್ಲ ಮಕ್ಕಳಿಗೆ. ಅವರು ಅದರ ಮೈ ಮೇಲೆ ಬೀಳ್ತಾರೆ, ಹೇಳ್ತಾರೆ ನೋಡಿ. ಈ ರೀತಿ ಪುನಃ ಇದರಲ್ಲಿ ಆಟ ಆಡಲಿಕ್ಕಿದೆ, ಅವರೇ ಬರ್ತಾರೆ ಆಡಲಿಕ್ಕೆ. ಅವರು ನೋಡಿ ಈಗ ಇಬ್ಬರು ಸಹ ಅದರಲ್ಲಿ ಹೊಡ್ಕೊಳ್ಳೋ ಹಾಗೆ, ಅದು ಸಹ ಸ್ಪಂಜಿದು. ಅವರು ಹೇಳಿಕೊಡ್ತು ಇವರಿಗೆ ಈ ರೀತಿ ಮಾಡಬೇಕಂತ. ಹೊಡೆದು ಒಬ್ಬರನ್ನು ಕೆಳಗೆ ಉರುಳಿಸೋದು, ಅವರೇ ಹೀಗೆ ಬೀಳ್ತಾರೆ. ಅವರು ಬಿದ್ದ ನಂತರ ಇವರು ಎದ್ದು ಈ ಕಡೆಗೆ ಬರಲಿಕ್ಕೆ ಪಾಸಾಗಿ, ಮತ್ತು ಇದು ರೋಲ್ ಹಾಗೆ ಇರ್ತದಲ್ಲ, ಅದರ ಮೇಲೆ ನಡ್ಕೊಂಡು ಹೋಗಬೇಕು. ಆಗ ಸಹ ಅವರು ಬರ್ತಾರೆ ಹೆಲ್ಪ್ ಮಾಡಲಿಕ್ಕೆ ಮಕ್ಕಳನ್ನು ಒಬ್ಬರನ್ನು ಎಲ್ಲಿ ಸಹ ಬಿಡೋದಿಲ್ಲ. ಅವರೆಲ್ಲ ಹೇಳಿಕೊಡ್ತಾರೆ ಆ್ಯಕ್ಟಿವಿಟಿ ಯಾವ ರೀತಿ ಮಾಡೋದಂತ ಹೇಳಿ. ಹಾಗೆ ಇದರ ಒಳಗೆ 1 ಅವರ 2 ಅವರ ಗೊತ್ತಿಲ್ಲ, ಬಟ್ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಈಗ ನನ್ನ ಮಗ ಮತ್ತು ಮಗಳು ಇಬ್ಬರು ಸೇರಿ ಈ ರೀತಿ ಆಡಲಿಕ್ಕೆ ಶುರು ಮಾಡಿದ್ಲು. ನನ್ನ ಮಗನಿಗೆ ವಿಷಯ ಗೊತ್ತಿರಲಿಲ್ಲ, ಅವನು ಬಿದ್ದುಬಿಟ್ಟ. ಅವಳಿಗೆ ಆಲ್ರೆಡಿ ಗೊತ್ತಿತ್ತಲ್ಲ ಯಾವ ರೀತಿ ಆಡೋದಂತ ಹೇಳಿ. ನೆಕ್ಸ್ಟ್ ಇದರಲ್ಲಿ ಜಂಪಿಂಗ್ ಹೇಗೆ ಮಾಡೋದಂತ ಅವರು ತೋರಿಸಿದ್ರು. ಒಂದು ಇದರಲ್ಲಿ ಒಬ್ಬರೇ ಜಂಪಿಂಗ್ ಮಾಡಲಿಕ್ಕಿಂತ ಅದರಲ್ಲಿ ಇದ್ದರೆ ಒಬ್ಬೊಬ್ಬರೇ ಮಾಡಲಿಕ್ಕೆ, ಇಬ್ಬಿಬ್ಬರನ್ನು ಬಿಡೋದಿಲ್ಲ ಅವರು. ಆದರೆ ಒಬ್ಬರು ಮಾಡಿದ ನಂತರ ಇನ್ನೊಬ್ರು ಇಲ್ಲ ಅಂತ ಎಲ್ಲಾದರೂ ಮಕ್ಕಳಿಗೆ ತಾಗಿ ಹೋಗ್ತದೆ ಹೇಳಿ, ಒಬ್ಬರು ಆ ಕೋಟಲ್ಲಿ ಒಬ್ಬರು ಈ ಕೋಟಲ್ಲಿ. ಇದು ಹಾಗೆ ಇದನ್ನು ಅದರ ಮೇಲೆ ಹತ್ತಬೇಕು. ಬಟ್ ಇದ್ದ ಕೋಚ್ ಏನು ಮಕ್ಕಳಿಗೆ ಅಷ್ಟೊಂದು ಇದು ಸಪೋರ್ಟ್ ಮಾಡಲಿಲ್ಲ, ಯಾವ ರೀತಿ ಅದನ್ನು ಹತ್ತಬೇಕು ಅಂತ ಹೇಳಿ. ಮಕ್ಕಳಿಗೆ ಏನೂ ಐಡಿಯಾ, ಅವನು ಆಚೆ ಈಚೆ ಹೋಗ್ತಾ ಇದ್ದಾನೆ. ನಂದು ಇಬ್ಬರು ಮಕ್ಕಳು ಸಹ ನೋಡಿದ್ರು, ಅವರು ಟ್ರೈ ಮಾಡಿದ್ರು, ಏನೂ ಆಗಲಿಲ್ಲ ಅವರಿಗೆ. ಸೊ ಇವನು ಸಹ ಏನೂ ಹೇಳಿಕೊಡಲಿಲ್ಲ. ಮತ್ತು ಬೇರೆ ಎಲ್ಲ ಕಡೆ ಹೇಳಿಕೊಡ್ತಿದ್ರು ನೋಡಿ. ತುಂಬ ಮಕ್ಕಳು ಬಂದರು, ಈಗ ಎಷ್ಟು ಮಕ್ಕಳು ಬಂದರು ನೋಡಿ. ಆಗ ಯಾರೂ ಇರಲಿಲ್ಲ. ಇವರು ಸಹ ಮಕ್ಕಳು ಹಾಗೆ ಆಡ್ತಾರೆ, ಅಲ್ಲಿದ್ದ ಸ್ಟಾಫ್ ಸಹ ನೋಡಿ. ನನ್ನ ಮಕ್ಕಳು ಪುನಃ ಇದರಲ್ಲಿ ಹೊಡ್ಕೊಳ್ಳೋದು ಆ ರೀತಿ ಆಟ ಆಡ್ತಾ ಇದ್ದಾರೆ.
ಹಾಗೆ ಇಲ್ಲಿ ಎಲ್ಲ ಗೇಮ್ ಆಟ ಆಡಿ ಯಾವುದೆಲ್ಲ ನಮಗೆ ಅಫೋರ್ಡ್ ಆಗ್ತದೆ ಅದನ್ನೆಲ್ಲ ಆಟ ಆಡಿ ನಂತರ ಅಲ್ಲಿಂದ ನಾವು ಹೊರಗೆ ಬರುವಾಗಲೇ ಅಲ್ಲಿ 3 ಏನೋ ಆಗಿದೆ. ಸೊ ಅಲ್ಲಿಂದ ಸೀದಾ ಬಂದವರೇ ಫುಡ್ ಮಾಡುವ ಅಂತ ಹೇಳಿ ಒಂದು ಹೋಟೆಲಲ್ಲಿ ಅರ್ಧದಲ್ಲಿ ಇನ್ನು ನಾವು ಮನೆಗೆ ಹೋಗೋದು, ಹಾಗೆ ಮನೆಗೆ ಹೋಗುವುದಲ್ಲ ಹೇಳಿ ಆಗ ಹೊಟ್ಟೆ ಸಹ ಹಸಿತಾ ಇರಲಿಲ್ಲ. ಸೊ ನಮಗೆ ಒಳ್ಳೆ ಹೋಟೆಲ್ ಎಲ್ಲಿ ಸಿಗ್ತದೆ ಅಂತ ನಾವು ಸೀದಾ ಬರುವ ದಾರಿಯಲ್ಲಿ ಊಟ ಮಾಡಿ ಬರುವ ಹೇಳಿ ಬರ್ತಾ ಇರುವಾಗಲೇ ಒಳ್ಳೆ ತಾಜ್ ದರ್ಬಾರ್ ಅನ್ನೋ ಹೋಟೆಲ್ ನಮಗೆ ಸಿಕ್ಕಿತ್ತು. ಸೊ ಇಲ್ಲೇ ಊಟ ಮಾಡುವ ಹೇಳಿ ಇಲ್ಲಿ ಊಟಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆ ಹೋಟೆಲ್ ಸಿಗುವಾಗಲೇ ಒಂದು 3:30-4 ಗಂಟೆ ಆಗಿದೆ. ಸೊ ಕುಡಿಲಿಕ್ಕೆ ನಾವು ಫ್ಯಾಷನ್ ಫ್ರೂಟ್ ಇದ್ದು ಮಾಕ್ಟೇಲ್ ಮತ್ತು ಗ್ರೀನ್ ಆ್ಯಪಲ್, ಬ್ಲೂ ಮಾಕ್ಟೇಲ್ ಇಷ್ಟು ಆರ್ಡ್ರ್ ಮಾಡಿದ್ವಿ. ಮತ್ತು ಊಟದಲ್ಲಿ ಚಿಕನ್ ಫ್ರೈಯು, ಗ್ರೀನ್ ಹರಿಯಾಲಿ ಚಿಕನ್ ಏನೋ, ಮತ್ತು ಗೀ ರೈಸ್, ಚಿಕನ್ ಚಿಲ್ಲಿ, ದಾಲ್ ಮತ್ತು ಗ್ರೇವಿ ಇದಿಷ್ಟು ಆರ್ಡ್ರ್ ಮಾಡಿ ಒಳ್ಳೆ ಭರ್ಜರಿ ಊಟ ಒಳ್ಳೆದಿತ್ತು. ಒಂದು ಬೌಲಷ್ಟದು ಒಂದು ಫುಲ್ ಊಟವೇ ಒಳ್ಳೆದಿತ್ತು. ಮತ್ತು ಒಂದು ಫ್ರೂಟ್ ಸಲಾಡ್, ಒಂದು ಐಸ್ ಕ್ರೀಮ್ ತಿಂದು ಅಲ್ಲಿಂದ ಹೊರಟು ಸೀದಾ ಮನೆ ಕಡೆಗೆ. ರಾತ್ರಿ ಆಗಿತ್ತು, ಇದು ಒಂದು 8 ಗಂಟೆ ಹೊತ್ತಿಗೆ ಇದು ವೀಡಿಯೋ ಅದು ನಾವಿನ್ನು ಮುಟ್ಟುವಷ್ಟು ಆಯಿತು. ನಾವು ಊಟಕ್ಕೆ ಎಲ್ಲಾದರೂ ನಿಲ್ಲಿಸುವ ಹೇಳಿ ಮನೆ ಹತ್ತಿರ ಬರುವಾಗಲೇ ಅಲ್ಲೇ ಒಂದು ಹೋಟೆಲ್ ಇತ್ತು. ಲೈಟಾಗಿ ಒಂದು ಅರಿಪತ್ರಿ ಮತ್ತು ಚಿಕನ್ ಸುಕ್ಕ, ಬೀಫ್ ಸುಕ್ಕ ತಗೊಂಡು ಊಟ ಮಾಡಿ ಸೀದಾ ಮನೆಗೆ ಹೋದ್ವಿ. ಹಾಗೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ನಾವು ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬಂದು ಮುಟ್ಟಿದ್ದೇವೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ಶಾಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಿಲ್ ಬಾಯ್.